ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು Triple 7 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಮ್ಗೆ ರಾಘವೇಂದ್ರ ಸ್ವಾಮಿಗಳಿಂದ ಏನು ಒಂದು ಸಂದೇಶ ಬರ್ತಿದೆ ಅಂತ ಹೇಳಿ ನೋಡೋಣ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಈ ಒಂದು ವಿಡಿಯೋನ ನಾನು ಎಲ್ಲ ರಾಯರ ಭಕ್ತರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ, ಓಕೆನಾ? ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತೀನಿ, ಓಕೆನಾ? ಸೊ ನಮಗೆ ಇಲ್ಲಿ 5 ಕಾರ್ಡ್ಸ್ ಬೇಕಾಗಿದೆ. ಅಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಆಲ್ಸೋ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಮೊದಲೇನೆ ಬಂದು ತಲುಪತ್ತೆ, ಓಕೆನಾ? ತಡ ಮಾಡದೆ ನಾವು ವಿಡಿಯೋನ ಶುರು ಮಾಡೋಣ. ನಾನು ಒಂದೊಂದೇ ಕಾರ್ಡಿನ ಡೀಟೇಲ್ ರೀಡಿಂಗ್ ನ ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ. ಮೊದಲಿಗೆ ನಮಗೆ 4 ಆಫ್ ಕಪ್ಸ್ ಬಂದಿದೆ, ಕಾಣಿಸ್ತಾ ಇದೆ. 4 ಆಫ್ ಕಪ್ಸ್ ಬಂದಿದೆ. ಸೊ 4 ಆಫ್ ಕಪ್ಸ್ ನಮ್ಗೆ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ಏನನ್ನಾದ್ರೂ ಕಳ್ಕೊಂಡಿದ್ರೆ ನೀವು ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ, ಓಕೆನಾ? ಸೊ ಮೊದಲನೇ ಕಾರ್ಡಲ್ಲಿ ರೀಸೆಂಟ್ ಆಗಿ ಅಥವಾ ಈ ಒಂದು ಟೈಮಲ್ಲಿ ನೀವು ಏನನ್ನೋ ಕಳ್ಕೊಂಡಿರ್ಬೋದು, ಅಥವಾ ಯಾವ್ದೋ ವಿಚಾರ ಅನ್ನೋದಕ್ಕಿಂತ ವಸ್ತುಗಳನ್ನ, ವ್ಯಕ್ತಿಗಳನ್ನ ಕಳ್ಕೊಂಡಿರ್ಬೋದು. ಪಾಸ್ಟ್ ಅಲ್ಲಿ ನೀವು ಹರ್ಟ್ ಆಗಿರ್ಬೋದು. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಹರ್ಟ್ ಆಗಿರುವಂತ ಫೀಲಿಂಗ್ ಕಾಣಿಸ್ತಾ ಇದೆ. ಸೊ ಹಂಗಾಗಿ ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಯಾವುದೇ ಹೊಸ ವಿಚಾರಗಳಿಗೆ ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ. ಸೊ ಹಂಗಾಗಿ ಯಾವುದೇ ನ್ಯೂ ಆಪರ್ಚುನಿಟೀಸ್ ನ ಯೂನಿವರ್ಸ್ ಕೊಟ್ರು ಅಥವಾ ದೇವರು ನಿಮಗೆ ಆಶೀರ್ವಾದಗಳ ರೂಪದಲ್ಲಿ ಕೊಟ್ರು ಕೂಡ ನೀವು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ತಲೆ ಕೂಡ ಕೆಡಿಸ್ಕೊಳ್ತಾ ಇಲ್ಲ, ಇವನ್ ನೋಡ್ತಾನೂ ಕೂಡ ಇಲ್ಲ, ಓಕೆನಾ? ಅಂಡ್ ಆಲ್ಸೋ ನೀವು ಮೂವ್ ಆನ್ ಆಗೋದಕ್ಕೆ ಅಥವಾ ಮುಂದೆ ಹೋಗೋದಕ್ಕೆ, ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಏನನ್ನೋ ಕಳ್ಕೊಂಡಿದ್ದೀರಾ, ಅದನ್ನೇ ಇಟ್ಕೊಂಡು ಅದ್ರದೇ ಚಿಂತೆಯಲ್ಲಿ ಏನೋ ಆಗ್ಬಿಟ್ಟಿದೆ ಅನ್ನೋ ತರ ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಬರ್ತಿರುವಂತ ಹೊಸ ಅವಕಾಶಗಳು, ಬರ್ತಿರುವಂತ ಹೊಸ ಆಪರ್ಚುನಿಟೀಸ್ಗಳು, ಹೊಸ ದಾರಿಗಳು ನಿಮಗೆ ಏನೇನ್ ಓಪನ್ ಆಗ್ತಿದೆ ಅದ್ ಯಾವ್ದನ್ನು ನೀವು ನೋಡ್ತಾ ಇಲ್ಲ, ಅದ್ರ ಕಡೆ ಗಮನ ಕೂಡ ಕೊಡ್ತಾ ಇಲ್ಲ. ನಿಮಗೆ ಮೋಟಿವೇಟ್ ಮಾಡೋರು ಕಡಿಮೆ ಇದ್ದಾರೆ, ಅಂಡ್ ಗೈಡ್ ಮಾಡೋರು ಯಾರು ಇಲ್ಲ, ಅಡ್ವೈಸ್ ಮಾಡೋರು ಅಂತೂ ಯಾರು ಇಲ್ಲ. ಅವೆಲ್ಲದ್ರಲ್ಲೂ ನನಗೆ ಕೊರತೆಗಳು ಕಾಣಿಸ್ತಾ ಇದೆ. ಮೋಟಿವೇಶನ್ ಲಾಕ್ ಆಗಿದೆ, ಆಮೇಲೆ ನಿಮಗೆ ಗೈಡೆನ್ಸ್ ಅನ್ನೋದು ಇಲ್ಲ. ಯಾರು ಸದ್ಯದ ಪರಿಸ್ಥಿತಿಲಿ ನಿಮಗೆ ಗೈಡ್ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ನಿಮಗೆ ಮೋಟಿವೇಶನ್ ಅವಶ್ಯಕತೆ ಇದೆ, ಓಕೆನಾ? ಬಿಕಾಸ್ ನೀವು ರೆಸ್ಟ್ಲೆಸ್ ಆಗಿರ್ಬೋದು ಅಥವಾ ಬೋರ್ ಆಗಿರ್ಬೋದು, ಮಾಡಿದ್ದನ್ನೇ ಮಾಡಿ ಅಥವಾ ಮತ್ತೆ ಅದೇ ತರ ಲೈಫಲ್ಲಿ ಎಲ್ಲದನ್ನು ಕಳ್ಕೊಂಡು ನಿಮಗೆ ಎಲ್ಲೋ ಒಂದ್ ಕಡೆ ಇಷ್ಟೇನಾ ಜೀವನ, ನಾನೇನ್ ಮಾಡಿದ್ರು ಅಷ್ಟೇ, ಮತ್ತೆ ಇದು ಇಷ್ಟೇ ಆಗತ್ತೆ ಅನ್ನೋ ತರ ಒಂದು ಇಮ್ಯಾಜಿನ್ ಅಂದ್ರೆ ಏನೋ ಒಂದು ತಲೆಯಲ್ಲಿ ನಿಮ್ಗೆ ಕೂತ್ಕೋಬಿಟ್ಟಿದೆ. ಸೊ ಹಂಗಾಗಿ ನಿಮಗೆ ಯಾವುದೇ ಹೊಸ ವಿಚಾರಗಳನ್ನ, ಹೊಸ ಆಪರ್ಚುನಿಟೀಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಇಷ್ಟ ಪಡ್ತಾ ಇಲ್ಲ, ಓಕೆನಾ? ಇವನ್ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ರು ಕೂಡ, ನಿಮ್ಮ ಕನಸು ನನ್ಸಾಗತ್ತೆ, ತಗೋ ಈ ಚಾನ್ಸ್ ನ ಅಂತ ಹೇಳ್ತಾ ಇದ್ರು ಕೂಡ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ, ಅದನ್ನ ನೋಡ್ತಾನು ಕೂಡ ಇಲ್ಲ. ಎಲ್ಲೋ ಒಂದ್ ಕಡೆ ಲಾಸ್ಟ್ ಆಗ್ಬಿಟ್ಟಿದ್ದೀರಾ, ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಕಳ್ಕೊಂಡು ಹುಡ್ಕೋ ಅಂತ ಪ್ರಯತ್ನದಲ್ಲಿ ನೀವು ಕೂತ್ಕೊಂಡಿದ್ದೀರಾ. ಸೊ ನೋಡಿ, ಯಾವ್ದನ್ನ ಕಳ್ಕೊಂಡಿದ್ದೀರಾ ಅದ್ರ ಮೇಲೆ ನಿಮ್ಮ ಗಮನ ಜಾಸ್ತಿ ಇದೆ. ಯಾವ್ದು ನಿಮಗೆ ಯೂನಿವರ್ಸ್ ಆಫರ್ ಮಾಡ್ತಾ ಇದೆಯಲ್ಲ ಅದ್ರ ಕಡೆ ನಿಮಗೆ ಗಮನನೇ ಇಲ್ಲ. ಸೊ ಇಲ್ಲಿ ಲಾಕ್ ಆಫ್ ಮೋಟಿವೇಶನ್ ಇದೆ, ಅಡ್ವೈಸ್ ಮಾಡೋರು ಯಾರು ಇಲ್ಲ. ಅಂಡ್ ಆಲ್ಸೋ ನಿಮಗೆ ಇದ್ರ ಒಂದು ಬೆಲೆ ಗೊತ್ತಾಗ್ತಾ ಇಲ್ಲ.
ನಿಮಗೆ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾವ್ದಾದ್ರು ಒಂದ್ ಮನೇಲಿ ಇದ್ದೀರಾ, ನಿಮಗೆ ಎಲ್ಲ ವ್ಯವಸ್ಥೆನೂ ಇದೆ, ಬಟ್ ಆದ್ರೆ ನಿಮಗೆ ಈ ಮನೆ ಬಿಟ್ಟು ನಿಮಗೆ ಯಾವ್ದೋ ಒಂದು ಬೇರೆ ಮನೆ ಮೇಲೆ ಅಥವಾ ಬೇರೆ ಒಂದು ಅರಮನೆ ಮೇಲೆ ನಿಮಗೆ ಆಸೆ. ಅದು ನಿಮಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಕೊರಗು ಕೂಡ ನಿಮಗೆ ತುಂಬಾ ಜಾಸ್ತಿ ಕಾಡ್ತಿರ್ಬೋದು. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಕೋಲ್ಡ್ ಆಗಿದೆ, ಓಕೆನಾ. ಅಂಡ್ ಆಲ್ಸೋ ನನಗೆ ನೆಕ್ಸ್ಟ್ ಕಾರ್ಡು ಜಡ್ಜ್ಮೆಂಟ್ ಬಂದಿದೆ. ಸೊ ಇಲ್ಲಿ ಜಡ್ಜ್ಮೆಂಟ್ ಬಂದು ನಿಮಗೆ ಸೆಲ್ಫ್ ಇವ್ಯಾಲ್ಯೂಯೇಷನ್. ನಿಮ್ಮನ್ನ ನೀವು ಕಂಡುಕೊಳ್ಳಿ, ತುಂಬಾ ಲಾಸ್ಟ್ ಆಗ್ಬೇಡಿ. ನೀವು ತುಂಬಾ ಲಾಸ್ಟ್ ಆದ್ರೆ ಅದು ನಿಮಗೆ ಒಳ್ಳೇದಲ್ಲ. ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನಗಳನ್ನ ಪಡ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅದು ಕೈ ಮೀರಿ ಹೋಯ್ತು ಅಂದ್ರೆ ಡೆಫಿನೆಟ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಜಡ್ಜ್ಮೆಂಟ್ ಬಂದು ನೀವು ಇದೊಂದು ಮೇಜರ್ ಅರ್ಕಾನ ಕಾರ್ಡ್ ಕೂಡ ಆಗಿದೆ. ಅಂಡ್ ಆಲ್ಸೋ ನೀವು ಎಷ್ಟೇ ಪ್ರಯತ್ನ ಪಟ್ಟು ನೀವೇನ್ ಅನ್ಕೊಂಡಿದೀರಾ ಅದನ್ನ ಪದೇ ಪದೇ ಕಳ್ಕೊತಾನೆ ಇದ್ರೆ ಬೆಟರ್ ನೀವು ಅದನ್ನ ಯೂನಿವರ್ಸ್ಗೆ ಬಿಟ್ಬಿಡೋದು. ಯೂನಿವರ್ಸ್ಗೆ ಬಿಡಿ, ಅಥವಾ ಯೂನಿವರ್ಸ್ಗೆ ಹ್ಯಾಂಡಲ್ ಮಾಡಕ್ ಬಿಡಿ, ಅಥವಾ ದೇವರಿಗೆ ನೀವು ಬಿಟ್ಬಿಡಿ, ಓಕೆನಾ. ಇಲ್ಲಿ ನೀವು ಯಾವ್ದನ್ನೋ ಪಡ್ಕೊಳಕೋಸ್ಕರ ನಿಮ್ಮ ತನವನ್ನ ನೀವು ಕಳ್ಕೊತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದು ಹೋಗ್ತಾ ಹೋಗ್ತಾ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಇವಾಗ್ಲೇ ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇದು ಅಂತ ಮೀರಿ ಹೋದ್ರೆ ನೀವ್ ಯಾರು ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ, ಅಂಡ್ ನೀವೇನ್ ಮಾಡ್ತಿದ್ದೀರಾ ಅಂತಾನೆ ಗೊತ್ತಿರಲ್ಲ. ನಿಮ್ಮ ಗುರಿ ಬಗ್ಗೆ ನಿಮಗೆ ಸರಿಯಾಗಿರುವಂತ ಒಂದು ಮಾರ್ಗ ಯಾವ್ದಂತ ಗೊತ್ತಿರಲ್ಲ, ನಿಮ್ ಗುರಿ ಯಾವ್ದಂತ ಗೊತ್ತಿರಲ್ಲ, ಎಲ್ಲಿಂದ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಅಂಡ್ ಆಲ್ಸೋ ನಿಮಗೆ ಮೇನ್ ಆಗಿ ಇಲ್ಲಿ ಯಾರು ಗೈಡ್ ಮಾಡೋ ಅಂತವ್ರು ಇಲ್ಲ. ಸೊ ಗೈಡೆನ್ಸ್ ಪ್ರಾಬ್ಲಮ್ ಇದೆ. ನಿಮ್ಮ ಗುರುಗಳ ಗೈಡೆನ್ಸ್ ತಗೊಳ್ಳಿ, ಅಥವಾ ನಿಮಗೆ ಯಾರಾದ್ರೂ ವೆಲ್ ವಿಶರ್ಸ್, ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ನಿಮಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಯಸಿದ್ರೆ ಅಂತವರ ಒಂದು ಇದು ಕೂಡ ನೀವು ಪಡ್ಕೋಬಹುದು, ಗೈಡೆನ್ಸ್ ಕೂಡ ಪಡ್ಕೊಬಹುದು. ಮೋರ್ ಓವರ್ ನೀವು ರೀಡಿಂಗ್ ಕೂಡ ತಗೊಳ್ಬಹುದು. ನಿಮಗೆ ಏನಾದ್ರೂ ಕನ್ಫ್ಯೂಸ್ಡ್ ಆಗ್ತಿದ್ರೆ ಅಥವಾ ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಬಿಡು ಅದೇನು ರೀಡಿಂಗ್ಸು ಆತರ ಅನ್ನೋದಕ್ಕಿಂತ ನಿಮಗೆಲ್ಲೋ ಒಂದ್ ಕಡೆ ಯಾವ್ದೋ ಒಂದು ರೂಪದಲ್ಲಿ ಸಹಾಯ ಬರುವಂತದ್ದು, ಅಡ್ವೈಸ್ ಆಗುವಂತದ್ದು ಆಗೇ ಆಗತ್ತೆ, ಓಕೆನಾ. ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನನಗನ್ನಿಸ್ತಿದೆ ನೀವೇನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದೊಂದು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ನೀವೇನ್ ಮಾಡಿದಿರಾ ಅದನ್ನ ನೀವು ಅನುಭವಿಸ್ತಾ ಇದ್ದೀರಾ, ಓಕೆ. ಅಂದ್ರೆ ಲೈಕ್ ಅಂಡ್ ಆಲ್ಸೋ ಇದು ಕರ್ಮದ ಒಂದು ಕಾರ್ಡ್ ಆಗಿರೋದ್ರಿಂದ ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಸಿಗತ್ತೆ. ಇನ್ ಕೇಸ್ ಏನಾದ್ರೂ ನೀವು ಬೇರೆ ತರ ಮಾಡಿದ್ರೆ ಅದನ್ನೇ ನೀವು ಅನುಭವಿಸ್ಬೇಕಾಗತ್ತೆ. ಅಂಡ್ ಆಲ್ಸೋ ಜಡ್ಜ್ಮೆಂಟ್ ಬಂದು ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ನಿಮ್ಮನ್ನ ನೀವು ಕಂಡ್ಕೊಳ್ಳಿ. ಅವೇಕ್ನೆಸ್ ಅಂದ್ರೆ ಎಚ್ಚೆತ್ಕೊಳ್ಳಿ, ಇವಾಗಾದ್ರೂ ಎದ್ದೇಳಿ ಅಂತ ಹೇಳ್ತಾ ಇರುವಂತ ಕಾರ್ಡ್ ಇದು. ಇದೊಂಥರ ಇನ್ನರ್ ಕಾಲಿಂಗ್. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ಗೆ ಯಾವ್ದು ಬೇಡ ಅನ್ಸುತ್ತೆ ಅದನ್ನೆಲ್ಲ ಇಟ್ಕೋ ಮಾಡ್ಬಿಡಿ, ಓಕೆನಾ. ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿರುವಂತ ಒಂದು ಕಾರ್ಡ್. ನಿಮ್ಮ ದಾರಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ. ನೀವು ಆತರ ಏನಾದ್ರೂ ನಿಮ್ಮ ಡೈರೆಕ್ಷನ್ ಬಗ್ಗೆ ನೀವು ಕ್ಲಿಯರ್ ಆಗಿದ್ರೆ ಯಾವುದೇ ಬೇರೆ ವಿಚಾರಗಳಿಗೆ ನೀವು ಕೊರ್ಗೋ ಅಂತ ಅವಶ್ಯಕತೆ ಇಲ್ಲ, ಓಕೆ. ಅಂಡ್ ಆಲ್ಸೋ ಪ್ಲೀಸ್ ನ್ಯೂ ಥಿಂಗ್ಸ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಆಗಿ. ಅದೇ ಹಳೆ ಥಿಂಗ್ಸ್ ನ ಇಟ್ಕೊಂಡು ಕುತ್ಕೊಳ್ಳೋದು, ಕೊರ್ಗೋದು ಅಥವಾ ಚಿಂತೆ ಮಾಡೋದು ಬಿಟ್ಬಿಡಿ. ಹೊಸ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ಅವಾಗ ಮಾತ್ರ ನಿಮಗೆ ಬೋರ್ ಆಗಲ್ಲ, ಅಥವಾ ಅವಾಗ ಮಾತ್ರ ನೀವು ಚಿಂತೆ ಮಾಡಲ್ಲ, ಅಥವಾ ಎಲ್ಲೋ ಸ್ಟಕ್ ಆಗಿದ್ನಿ ಅನ್ನೋ ಫೀಲಿಂಗ್ ನಿಮಗಿರಲ್ಲ. ನೀವು ನ್ಯೂ ಥಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತೆ ನೀವು ಈ ತರ ಮಾಡಿದ್ರೇನೆ ನಿಮ್ಮ ಲೈಫ್ ಅಲ್ಲಿ ನ್ಯೂ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡಿದ್ರೇನೆ ಗ್ರೋತ್ ಆಗೋದಕ್ಕೆ ಸಾಧ್ಯ. ಮತ್ತೆ ನಿಮಗೆ ಮೋಟಿವೇಟ್ ಆಗ್ತೀರಾ, ಹೊಸ ಥಿಂಗ್ಸ್ ನೋಡ್ತಾ ನೀವು ಮೋಟಿವೇಟ್ ಆಗ್ತೀರಾ, ಮತ್ತೆ ಗ್ರೋತ್ ಆಗುತ್ತೆ. ಅಂಡ್ ಆಲ್ಸೋ ನೀವೇನಾದ್ರೂ ಇಂಟರ್ವ್ಯೂಸ್ಗೆ, ಜಾಬ್ಸ್ಗೆ ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ಮೇ ಬಿ ನಿಮಗೆ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಎಫರ್ಟ್ ಇಂದ. ಇನ್ ಕೇಸ್ ಏನಾದ್ರು ನೀವು ಪಾಸಿಟಿವ್ ಆಗಿ ಎಫರ್ಟ್ ಹಾಕಿದ್ರೆ ಔಟ್ಕಮ್ ಕೂಡ ಪಾಸಿಟಿವ್ ಆಗಿ ಬರುತ್ತೆ. ಇಲ್ಲಿ ತುಂಬಾ ಜನ ಹೀಲರ್ಸ್ ಆಗಿ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಆಗಿ, ಮತ್ತೆ ಲೀಗಲ್ ಕೌನ್ಸಿಲರ್ ಆಗಿ, ಈ ತರ ಏನಾದ್ರೂ ಒಂದು ಕೌನ್ಸಿಲಿಂಗ್ ಮಾಡೋ ಒಂದು ಜಾಬ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು. ನೀವೇನ್ ಕೆಲಸ ಮಾಡ್ತಿದ್ದೀರಾ ಅದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ನೀವೇ ಹೆಲ್ಪ್ ಮಾಡೋರಾಗಿ ಮೋಟಿವೇಶನ್ ಅನ್ನ ಕಳ್ಕೊಂಡು, ಅಥವಾ ನೀವೇ ನ್ಯೂ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನ ಹೆಂಗೆ ಮೋಟಿವೇಟ್ ಮಾಡ್ತೀರಾ ಅಲ್ವಾ. ಸೊ ಹಂಗಾಗಿ ನೀವು ಜಾಸ್ತಿ ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಅಂಡ್ ಆಲ್ಸೋ ಜಡ್ಜ್ಮೆಂಟ್ ಬಂದು ಅವೇಕ್ನಿಂಗ್ ಕಾರ್ಡ್. ಎದ್ದೇಳಿ, ದಯವಿಟ್ಟು ನಿಮ್ಮನ್ನ ನೀವು ಮರಿಬೇಡಿ ಅಂತ ಬಂದಿರುವಂತ ಕಾರ್ಡು. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಬಂದಿದೆ.
ಅಂಡ್ ಆಲ್ಸೋ ಕಿಂಗ್ ಆಫ್ ಕಪ್ಸ್ ಬಂದ್ಬಿಟ್ಟು ಇಟ್ಸ್ ಲೈಕ್ ತುಂಬಾ ಎಮೋಷನಲ್ ಆಗದಾಗ ನೀವೇನು ಆಕ್ಷನ್ ತಗೊಳಕ್ಕೆ ಹೋಗ್ಬೇಡಿ. ನಂಗೆ ಗೊತ್ತು ನೀವು ತುಂಬಾ ಎಮೋಷನಲ್ ಆಗ ಏನಾದ್ರೂ ನಿಮ್ಗೆ ಆದ್ರೇನೆ ನೀವೇನಾದ್ರೂ ಮಾಡಕ್ ಹೋಗ್ಬಿಡ್ತೀರಾ, ಆಮೇಲೆ ಉಲ್ಟಾ ಸೀದಾ ಆಗತ್ತೆ ಅದು ಅಂತ ಹೇಳಿ ಸ್ವಲ್ಪ ಲಾಜಿಕ್ ಬುದ್ಧಿನ ಉಪಯೋಗಿಸಿ ನಿಮ್ಮನ್ನ ನಂಬೋದು, ಅಥವಾ ನೀವು ಕೂಡ ಯಾರನ್ನ ನಂಬೇಕು ಅವ್ರನ್ನ ಮಾತ್ರ ನಂಬಿ. ಅಂಡ್ ಎಲ್ಲರ ಮೇಲೂ ಬ್ಲೇಮ್ ಮಾಡೋದ್ ಬೇಡ. ಯಾವ್ದೋ ಒಂದ್ ಕೆಲ್ಸ ಆಗಿಲ್ಲ ಅಂತ ಹೇಳಿ ಬೇರೆಯವ್ರನ್ನ ಬೈಯೋದನ್ನ ನಿಲ್ಸಿ ನಮ್ ಕಡೆಯಿಂದ ಏನ್ ತಪ್ಪಾಗಿತ್ತು ಅನ್ನೋದನ್ನ ಹುಡ್ಕೋ ಪ್ರಯತ್ನ ಮಾಡಿ. ನೀವು ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ನೀವ್ ಏನ್ ಕಮ್ಯುನಿಕೇಟ್ ಮಾಡ್ಬೇಕು ಅದನ್ನ ಎಕ್ಸಾಕ್ಟ್ ಆಗಿ ಮಾಡಿ. ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಕಮ್ಯುನಿಕೇಟ್ ವಾಟ್ ಯು ವಾಂಟ್ ಅಂತ ಹೇಳ್ತಾರಲ್ಲ, ಆ ತರ ಮಾಡಿ. ಅಂಡ್ ಆಲ್ಸೋ ಇಲ್ಲಿ ತುಂಬಾ ಜನ ಆರ್ಟಿಸ್ಟ್ಗಳು, ಟೀಚರ್ಸ್ಗಳು ಒಂದೊಳ್ಳೆ ಸ್ಟೇಬಲ್ ಆಗಿರೋ ರಿಲೇಶನ್ಶಿಪ್ ನ ಇಟ್ಕೊಳ್ಳೋ ಅಂತ ಮನಸ್ಥಿತಿ ಉಳ್ಳೋಂತವ್ರು ಈ ರೀಡಿಂಗ್ ನ ನೋಡ್ತಾ ಇದ್ದೀರಾ. ನೀವು ತುಂಬಾ ಎಕ್ಸ್ಪ್ರೆಸಿವ್ ಇಲ್ಲ, ನಿಮಗೆ ಎಮೋಷನ್ಸ್ ನ ಯಾವ ತರ ಹೇಳ್ಕೋಬೇಕು ಅಂತ ಹೇಳಿ ಗೊತ್ತಿಲ್ಲ. ಬಿಕಾಸ್ ನಿಮಗೆ ಎಮೋಷನ್ಸ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ಕೂಡ ಗೊತ್ತಾಗಲ್ಲ ಒಂದೊಂದ್ಸರಿ. ಸೊ ಹಂಗಾಗಿ ನೀವು ಕೋಪ ಬಂದಾಗ ಏನಾದ್ರೂ ಆಕ್ಷನ್ ತಗೊಳಕ್ ಹೋಗೋದು ಆ ತರ ಎಲ್ಲ ಮಾಡ್ತೀರಾ. ಬಟ್ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ನಮಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಇಲ್ಲಿ ರಾಯರು. ಅಂಡ್ ಆಲ್ಸೋ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ಕಾರ್ಡ್ ನಂಗೆ 4 ಆಫ್ ವಾಂಡ್ಸ್ ಬಂದಿದೆ. 4 ಆಫ್ ವಾಂಡ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಗೈಸ್. ಸೆಲೆಬ್ರೇಷನ್ ಬರ್ತಾ ಇದೆ, ಪಾರ್ಟಿ ಮಾಡ್ತೀರಾ. ಅಂಡ್ ಆಲ್ಸೋ ಯಾರೆಲ್ಲ ಮದ್ವೆಗ್ ನೋಡ್ತಿದ್ದೀರಾ ಅಂಡ್ ನಮ್ಮ ರಿಲೇಶನ್ಶಿಪ್ ಏನಾಗುತ್ತೆ ಇನ್ ಕೇಸ್ ನಿಮ್ಮ ಪಾಸಿಟಿವ್ ವೇ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು, ಎಂಗೇಜ್ಮೆಂಟ್ ಗಳಾಗೋದು ಅಥವಾ ಮದ್ವೆ ಪ್ಲಾನ್ ಮಾಡೋದು ಈ ತರ ಎಲ್ಲ ಆಗ್ತಾ ಇದೆ. ಫಿನಾನ್ಷಿಯಲಿ ಸ್ಟೇಬಲ್ ಆಗುವಂತದ್ದು, ಯಾವ್ದಾದ್ರು ಬಿಸ್ನೆಸ್ ಸಕ್ಸಸ್ ಆಗಿ ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ ಸಕ್ಸಸ್ ಆಗಿ ಅದನ್ನ ಹ್ಯಾಪಿಯಾಗಿ ನೀವು ಆ ಇವೆಂಟ್ ನ ಎಂಜಾಯ್ ಮಾಡುವಂತದ್ದು ಫ್ಯಾಮಿಲಿ ಸಮೇತ, ಅಥವಾ ನಿಮಗೆ ಯಾರೆಲ್ಲ ಇಷ್ಟ ಅವ್ರನ್ನೆಲ್ಲ ಕರೆದ್ಬಿಟ್ಟು ಎಂಜಾಯ್ ಮಾಡುವಂತದ್ದು, ಮನೇಲಿ ಏನಾದ್ರು ಪೂಜೆ ಮಾಡುವಂತದ್ದು ಅಥವಾ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಏನೋ ಒಂದು ಪೂಜೆನ ಹೋಲ್ಡ್ ಮಾಡುವಂತದ್ದು, ಮನೆ ಓಪನಿಂಗ್ ಆಗಿರ್ಬೋದು ಅಥವಾ ಹೊಸ ಮನೆ ತಗೊಂಡು ಅದನ್ನ ಸೆಲೆಬ್ರೇಟ್ ಮಾಡ್ಬೋದು. ಯಾವ್ದೋ ಬಿಲ್ಡಿಂಗ್ ಅಂತೂ ಪರ್ಚೇಸ್ ಮಾಡೋ ತರ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಒಂದು ಸೆಲೆಬ್ರೇಷನ್ ಕಾಣಿಸ್ತಾ ಇದೆ ಗೈಸ್. ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಇರುವಂತ ಜನನು ಕೂಡ ನೀವು ತುಂಬಾ ಖುಷಿಯಾಗಿ ಸೆಲೆಬ್ರೇಷನ್ಗೆ ಇನ್ವಾಲ್ವ್ ಮಾಡ್ಕೊಂಡು ಪಾರ್ಟಿ ಮಾಡ್ತೀರಾ. ರಿಲೇಶನ್ಶಿಪ್ ಸ್ಟೇಬಲ್ ಆಗಿರತ್ತೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್. ಅಂಡ್ ಆಲ್ಸೋ ಹ್ಯಾಪಿ ಸೆಲೆಬ್ರೇಷನ್, ಮ್ಯಾರೇಜ್, ಎವ್ರಿಥಿಂಗ್ ಬ್ಯಾಲೆನ್ಸ್, ಸ್ಟೇಬಲ್ ಎಲ್ಲ ಬರ್ತಿದೆ ನಿಮ್ ಲೈಫ್ ಅಲ್ಲಿ. ಅಂಡ್ 4 ಆಫ್ ವಾಂಡ್ಸ್ ಅನ್ನೋದು ಸನ್ ಎನರ್ಜಿ ಕಾರ್ಡು. ಇಟ್ಸ್ ಎ ಬ್ರೈಟನ್ ಎನರ್ಜಿ, ಬ್ರೈಟ್ನೆಸ್ ಬರುವಂತ ಕಾರ್ಡು. ನಿಮ್ ಜೀವನದಲ್ಲಿ ಏನೋ ಒಂದು ಬೆಳಕ್ ಬರೋ ತರ ಆಗತ್ತೆ. ಅಂಡ್ ಡೆಫಿನೆಟ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ, ತುಂಬಾ ಪಾಸಿಟಿವ್ ಎನರ್ಜಿ. ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಇದನ್ನ. ತುಂಬಾ ಹೊಸ ಬಿಗಿನಿಂಗ್ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಲಾರ್ಡ್ ಆಫ್ ಸೆಲೆಬ್ರೇಷನ್, ಐ ಕ್ಯಾನ್ ಸೇ ಲಾರ್ಡ್ ಆಫ್ ಸೆಲೆಬ್ರೇಷನ್ ಅಂತ ಹೇಳಿ. ಯಾವುದೋ ಒಂದು ಒಳ್ಳೆ ವಿಚಾರ ಕೂಡ ಆಗ್ತಾ ಇದೆ, ನೀವು ಸೆಲೆಬ್ರೇಟ್ ಮಾಡೇ ಮಾಡ್ತೀರಾ. ಸೊ ಆ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ತುಂಬಾ ಜನಕ್ಕೆ ಮನೆ ಪರ್ಚೇಸಿಂಗ್ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನೋಡಿ ಗೈಸ್, ಮನೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಏಸ್ ಆಫ್ ವಾಂಡ್ಸ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ಈಸ್ ಆಲ್ಸೋ ಬ್ಯೂಟಿಫುಲ್ ಕಾರ್ಡ್. ಏಸ್ ಅಂದ್ರೇನೆ ಲೈಕ್ ನ್ಯೂ ಬಿಗಿನಿಂಗ್, ಹೊಸ ಬಿಗಿನಿಂಗ್. ನಿಮ್ಮ ಲೈಫ್ ಅಲ್ಲಿ ಹೊಸ ಬಿಗಿನಿಂಗ್ಸ್ ಗಳಂತೂ ಆಗ್ತಾ ಇದೆ. ಜಸ್ಟ್ ನೆಕ್ಸ್ಟ್ ಇಯರ್ 2026 ಆಲ್ಸೋ ಸನ್ ಇಯರ್. ಓಕೆ, ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಎಲ್ಲ ಏನಾದ್ರು ನ್ಯೂ ಬಿಗಿನಿಂಗ್ಸ್ ಮಾಡ್ಬೇಕು ಅಂದ್ರೆ ನೋಡಿ, ನೆಕ್ಸ್ಟ್ ಇಯರ್ ತುಂಬಾ ಒಳ್ಳೇದಾಗಿದೆ. ನೀವು ನೆಕ್ಸ್ಟ್ ಇಯರ್ಗೆ ಪ್ಲಾನ್ ಮಾಡ್ಕೊಳ್ಬಹುದು. ತುಂಬಾ ಒಳ್ಳೆ ಕೆಲಸಗಳು ಅಥವಾ ಏನಾದ್ರು ಪ್ರಾಜೆಕ್ಟ್ಗಳು ಎಲ್ಲದನ್ನು ನೀವು ಪ್ಲಾನ್ ಮಾಡ್ಕೋಬಹುದು. ನೀವೇನೇ ಮಾಡಿದ್ರು ಚೆನ್ನಾಗಿರತ್ತೆ, ಸಕ್ಸಸ್ಫುಲ್ ಆಗಿರತ್ತೆ. ಅಂಡ್ ಆಲ್ಸೋ ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಹೊಸ ಬಿಗಿನಿಂಗ್ಸ್ ಅಂತೂ ಇದೆ. ನನ್ಗೆ ರಾಯರು ಇವತ್ತು ತುಂಬಾ ಪಾಸಿಟಿವ್ ಕಾರ್ಡ್ಸ್ ನ ತೋರಿಸ್ತಾ ಇದ್ದಾರೆ. ಹೋಪ್ಫುಲಿ ನಿಮ್ಮೆಲ್ಲರ ಜೀವನದಲ್ಲೂ ತುಂಬಾ ಚೆನ್ನಾಗಿರ್ಲಿ, ನೆಕ್ಸ್ಟ್ ಇಯರ್ ತುಂಬಾ ಪಾಸಿಟಿವ್ ಆಗಿರ್ಲಿ. ಅಂಡ್ ಅವ್ರ ಆಶೀರ್ವಾದ ಯಾವಾಗ್ಲೂ ನಿಮ್ ಮೇಲೆ ಇರ್ಲಿ ಅಂತ ಹೇಳಿ ನಾನು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಪಾಸಿಟಿವಿಟೀಸ್ ಇದೆ, ತುಂಬಾ ನ್ಯೂ ಬಿಗಿನಿಂಗ್ಸ್ ಇದೆ. ಜಾಬು, ಮನೆ ಎಲ್ಲ ಎಸ್ ಅಂತ ತೋರಿಸ್ತಾ ಇದೆ. ಅಂಡ್ ಫ್ಯಾಮಿಲಿ, ನಿಮಗೆ ಇಷ್ಟ ಆಗಿರುವಂತ ಪಾರ್ಟ್ನರ್ ನಿಮ್ಮನ್ನ ಇಷ್ಟಪಟ್ಟು ಎಸ್ ಅಂತ ಹೇಳೋವಂಥದ್ದಾಗತ್ತೆ. ಲೈಫ್ ಒಂಥರ ಅಡ್ವೆಂಚರಸ್ ಆಗಿರತ್ತೆ, ತುಂಬಾ ಕ್ರಿಯೇಟಿವ್ ಆಗಿರತ್ತೆ ನೆಕ್ಸ್ಟ್ ಇಯರ್. ಅಂಡ್ ಆಲ್ಸೋ ನಿಮ್ದು ಏನೇನ್ ಐಡಿಯಾಸ್ ಇದೆ ಎಲ್ಲದನ್ನು ಕಾರ್ಯರೂಪಕ್ಕೆ ತರುವಂತದ್ದಾಗತ್ತೆ. ತುಂಬಾ ಪಾಸಿಟಿವ್ ಕಾರ್ಡ್ ಬಂದಿದೆ. ಓಕೆನಾ. ಅಂಡ್ ಆಲ್ಸೋ ಇದೊಂಥರ ಹೊಸ ಬಿಗಿನಿಂಗ್, ಯಾವ್ದೋ ಒಂದು ಹೊಸ ದಾರಿ ತೆರ್ಕೊಳತ್ತೆ ಗೈಸ್. ನಿಮಗೆ ತುಂಬಾ ಎಂಜಾಯ್ ಮಾಡ್ತೀರಾ, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ.
ಲಾಟ್ ಆಫ್ ಪಾಸಿಬಿಲಿಟೀಸ್, ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಎಲ್ಲದಕ್ಕೂ ಎಸ್ ಅಂತ ಬಂದಿದೆ. ಹೋಪ್ಫುಲಿ ನಿಮ್ಮ ನೆಕ್ಸ್ಟ್ ಇಯರ್ ತುಂಬಾನೇ ಬ್ಯೂಟಿಫುಲ್ ಆಗಿರತ್ತೆ ಅಂತ ಹೇಳಿ ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಇದೆಲ್ಲ ಬಿಗಿನಿಂಗ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಎಮೋಷನಲಿ ಆಕ್ಷನ್ ತಗೊಳ್ಳೋದನ್ನ ಸ್ಟಾಪ್ ಮಾಡಿ, ಅಂಡ್ ಆಲ್ಸೋ ಎಲ್ಲದನ್ನು ಅವೇಕ್ನಿಂಗ್, ಜಸ್ಟ್ ವೇಕ್ ಅಪ್ ಅಂತ ಹೇಳ್ತಾರಲ್ಲ ಆ ತರ. ಅಂಡ್ ಆಲ್ಸೋ ಪ್ಲೀಸ್ ಕಳ್ಕೊಂಡಿರೋ ಬಗ್ಗೆ ಚಿಂತೆ ಮಾಡಬೇಡಿ, ಹೋಗಿದ್ದು ಹೋಯ್ತು, ಓಕೆನಾ. ಪ್ಲೀಸ್ ಇವಾಗಾದ್ರೂ ಎಚ್ಚೆತ್ಕೊಂಡು ಮುಂದೆ ಏನಿದೆ, ಮುಂದೆ ನಿಮಗೆ ಏನೇನು ಓಪನ್ ಆಗ್ತಿದೆ ಅದ್ರ ಬಗ್ಗೆ ಚಿಂತೆ ಮಾಡಿ ನೋಡಿ. ಇಲ್ಲ ನೀವು ಇದ್ರೊಳಗಡೆನೆ ಕೂತಿದ್ರೆ ಈ ಇದೆಲ್ಲದನ್ನು ಮಿಸ್ ಮಾಡ್ಕೊಳ್ತೀರಾ. ನೀವು ಸೆಲೆಬ್ರೇಷನ್, ಹೊಸ ಬಿಗಿನಿಂಗ್ಸ್ ಎಲ್ಲದನ್ನು ಮಿಸ್ ಮಾಡ್ಕೊಳ್ತೀರಾ. ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್. ನಂಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾನೇ ಒಳ್ಳೆ ಬ್ಲೆಸ್ಸಿಂಗ್ಸ್ ನ ರಾಯರು ನಮ್ಗೆ ಇವತ್ತು ರೀಡಿಂಗ್ ಅಲ್ಲಿ ತೋರಿಸಿದ್ದಾರೆ. ಅವರ ಆಶೀರ್ವಾದ ನಿಮ್ಗೆ ಇರ್ಲಿ ಅಂತ ಹೇಳ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಪರ್ಸನಲ್ ರೀಡಿಂಗ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.